ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇದೊಂದು ಮಹಾರಾಷ್ಟ್ರನ್ ಡಿಶ್, ಸೈಡ್ ಡಿಶ್. ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಕುಂಬಳಕಾಯಿ ಮತ್ತು ಕಾಬೂಲಿ ಕಡಲೆ ಹಾಕ್ಬಿಟ್ಟು ಮಾಡ್ಕೊಳ್ಳೋಂಥ ಒಂದು ಗ್ರೇವಿ. ಇದು ಚಪಾತಿಗೆ ಎಲ್ಲದಕ್ಕೂ ಬರುತ್ತೆ. ಅದಕ್ಕೆ ಕುಂಬಳಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 5-6 ಹಸಿಮೆಣಸಿನ್ಕಾಯಿ, ಕಾಬೂಲಿ ಕಡಲೆ ಇದು ಹಿಂದಿನ ದಿನನೇ ನೆನೆ ಹಾಕಿ ಬೆಳಗ್ಗೆ ಎದ್ದು ಅದನ್ನು ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ. ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇರೋದ್ರಿಂದ ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಕಪ್ ತೆಂಗಿನಕಾಯಿ, ಬೆಲ್ಲ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಹಿಂಗು, ಇದಿಷ್ಟು ಸಾಮಗ್ರಿಗಳ ಗ್ರೇವಿ ಮಾಡೋಕ್ಕೆ ಬೇಕಾಗಿರೋದು. ಫಸ್ಟು ಈ ತೆಂಗಿನಕಾಯಿ ಅದರೊಳಗೆ ಇನ್ನೇನೂ ಇಲ್ಲ, ಬರೀ ತೆಂಗಿನಕಾಯಿ ಮಾತ್ರ. ಅದನ್ನು ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ತುಂಬ ನೈಸು ಅಲ್ಲ, ತುಂಬ ತರ್ತರಿನೂ ಅಲ್ಲ, ಆಗಿದೆ ಅದು. ಈಗ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಹಿಂಗು ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಇದೊಂಚೂರು ಕೆಂಪಗಾದ್ಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇದೊಂಚೂರು ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಕುಂಬಳಕಾಯಿ, ಅದನ್ನು ಕೂಡ ಹಾಕ್ಕೊಂಬಿಡೋಣ. ಕುಂಬಳಕಾಯಿನ 1-2 ನಿಮಿಷ ಹಾಗೇ ಎಣ್ಣೆನಲ್ಲಿ ಬಾಡಿಸ್ಬಿಟ್ಟು ಬಿಸಿನೀರು ಹಾಕ್ತೀನಿ ಇದಕ್ಕೀಗ ಬೇಯೋಕ್ಕೆ. ಈಗ ಹಾಗೆ ಸ್ವಲ್ಪ ಕುಂಬಳಕಾಯಿ ಬೇಯಬೇಕು. ಈಗ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದೊಂದು ಸ್ವಲ್ಪ ಚೆನ್ನಾಗಿ ಬೇಯಿಕೊಳ್ಳಿ. ಇವಾಗ ನೋಡಿ, ಇದು ಬೆಂದಾದ್ಮೇಲೆ ಇವಾಗ ಕಡಲೆಕಾಳು ಹಾಕ್ಕೊಂಡಿದ್ದೀನಿ. ಈ ಕಡಲೆಕಾಳನ್ನ ಬೇಯಿಸಿಟ್ಕೊಂಡಿರೋವಂಥದ್ದು ಉಪ್ಪು ಹಾಕಿ. ಇದಂತ ಏನು ಸಿಗ್ನೇಚರ್ ಡಿಶ್ ಏನಲ್ಲ, ನಾವು ಸಾದಾ ಮಾಡ್ಕೊಳ್ತೀವಲ್ಲ ಕುಂಬಳಕಾಯಿ ಪಲ್ಯ, ಅದೇ ತುಂಬ ಚೆನ್ನಾಗಿರುತ್ತೆ ಇದಕ್ಕಿಂತ ಅನ್ನಿಸ್ತು ನನಗೆ. ಈಗ ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ತೆಂಗಿನಕಾಯಿ, ಅದನ್ನು ಹಾಕ್ಕೊಳ್ಳೋಣ. ಅದು ನೋಡಿದಾಗ ಇನ್ಸ್ಟಾಗ್ರಾಮಲ್ಲಿ ಟ್ರೈ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡಿದೆ ಅದನ್ನು. ಆಯಿತು, ಇದು ರೆಡಿ ಆಯಿತು. ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಇದು ಪಲ್ಯ ರೆಡಿ. ತುಂಬ ಏನು ಇಂಪ್ರೆಸಿವ್ ಆಗಿರಲಿಲ್ಲ ಇದು. ಓಕೆ ನೋಡಿ, ರೆಡಿ ಆಯಿತು. ಇದನ್ನು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ತಿನ್ಬೋದು. ಟ್ರೈ ಮಾಡಬೇಕು ಅನಿಸಿದ್ರೆ ಮಾಡಿ, ಅಷ್ಟೇ. ಓಕೆನಾ? ಥ್ಯಾಂಕ್ ಯು.